ಹಲೋ ನಮಸ್ಕಾರ. ನಿಮ್ಮ ಊರಿನಲ್ಲಿ ಯಾರು ರೇಷನ್ ಕಾರ್ಡ್ ಹೊಂದಿದ್ದಾರೆ ಮತ್ತು ಎಷ್ಟು ಜನರು ರೇಷನ್ ತೆಗೆದುಕೊಳ್ಳುತ್ತಿದ್ದಾರೆ, ಟೋಟಲ್ ಎಷ್ಟು ಜನರು BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ್ದಾರೆ ಮತ್ತು ನಿಮ್ಮ ಊರಿನಲ್ಲಿ ಈಗಾಗಲೇ ಯಾರು ರೇಷನ್ ಕಾರ್ಡ್ ಹೊಂದಿದ್ದಾರೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ ahara.kar.nic.in ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ. ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಕರ್ನಾಟಕ ಸರ್ಕಾರದ ಆಹಾರ ನಿಗಮದ ವೆಬ್ಸೈಟ್ ಆಗಿದ್ದು, ಓಪನ್ ಆದಮೇಲೆ ರೈಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ಈ ಸೇವೆಗಳು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ಈ ಪಡಿತರ ಚೀಟಿ ಸಾಲಿನಲ್ಲಿ ಹಳ್ಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ. ನಂತರ ವಿಲೇಜ್ ಲಿಸ್ಟ್ನಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಗ್ರಾಮ ಪಂಚಾಯಿತಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಹಳ್ಳಿ ಯಾವುದೆಂದು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಳ್ಳಿಯಲ್ಲಿ ಒಟ್ಟು ಎಷ್ಟು ಜನರು BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಲಿಸ್ಟ್ ಓಪನ್ ಆಗುತ್ತೆ. ಹಾಗೆ ನೀವೇನಾದರೂ ಒಂದು ವೇಳೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ಹೆಸರಿಗೆ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಬಂದಿದ್ದರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಇವಾಗ ನೀವು ನೋಡಿ ರೇಷನ್ ಕಾರ್ಡ್ ನಂಬರ್, ಹಾಗೆ ಯಾರ ಹೆಸರಿನಲ್ಲಿ ರೇಷನ್ ಕಾರ್ಡ್ ಬಂದಿದೆ ಮತ್ತು ಹಾಗೆ ಅವರ ಅಡ್ರೆಸ್. ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕಾಗಿದ್ದು, ನಿಮ್ಮ ಹಳ್ಳಿಯಲ್ಲಿ ಯಾರ್ಯಾರು BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ್ದಾರೆ ಎಂದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅದು ರೇಷನ್ ಕಾರ್ಡ್ ಟೈಪ್ನಲ್ಲಿ ನೋಡಬಹುದು. ಅದರ ಮುಂದೆ ರೇಷನ್ ಕಾರ್ಡ್ನಲ್ಲಿ ಒಟ್ಟು ಎಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಂದು ಸಹ ನೀವು ಇಲ್ಲಿ ನೋಡಬಹುದು. ಹಾಗೆ ಪೇಜ್ನ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಒಟ್ಟು ಎಷ್ಟು ಪೇಜ್ ಇದೆ ಎಂದು ಸಹ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 2 3 4 10 ಮುಂದೆ ಡಾಟ್ಸ್ ಕೊಟ್ಟಿದ್ದಾರೆ. ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ 10 ಪೇಜ್ಗಳು ಓಪನ್ ಆಗುತ್ತೆ. ಹೀಗೆ ಒಂದೊಂದು ಪೇಜ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣ ಲೀಸ್ಟ್ ನೀವು ನಿಮ್ಮ ಊರಿನಲ್ಲಿ ಎಷ್ಟು ಜನರು ರೇಷನ್ ಕಾರ್ಡ್ ಹೊಂದಿದ್ದಾರೆ ಲೀಸ್ಟ್ ನೀವು ನೋಡಬಹುದು. ಲೀಸ್ಟ್ ನೋಡೋದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. ಲೆಫ್ಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ಸಾರ್ವಜನಿಕ ದೂರು ಮತ್ತು ಬಹುಮಾನ ಯೋಜನೆ ಲೈನ್ನಲ್ಲಿ ಪಡಿತರ ಚೀಟಿ ಅಭಿಪ್ರಾಯ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ಈ ಹಿಂದೆ ಹೇಳಿದ ಹಾಗೆ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನೀವು ಯಾವ ಅಂಗಡಿಯಲ್ಲಿ ರೇಷನ್ ತೆಗೆದುಕೊಳ್ಳುತ್ತಿದ್ದೀರಾ ಆ ಅಂಗಡಿಯ ಹೆಸರು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಇವಾಗ ಟೋಟಲ್ ಕೌಂಟ್ಸ್ನಲ್ಲಿ ನೋಡಿ ಒಟ್ಟು ಎಷ್ಟು ಜನರು ಊರಿನಲ್ಲಿ ಕಾರ್ಡ್ ಹೊಂದಿದ್ದಾರೆ ಎಂದು ನಂಬರ್ಸ್ನಲ್ಲಿ ಕೊಟ್ಟಿದ್ದಾರೆ. ಹಾಗೆ ರೇಷನ್ ಕಾರ್ಡ್ ನಂಬರ್ ಮತ್ತು ರೇಷನ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಎಂದು ಇಲ್ಲಿ ನೀವು ನೋಡಬಹುದು. ಹಾಗೆ ಈ ಪೇಜ್ನ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ಊರಿನ ಸಂಪೂರ್ಣ ಲೀಸ್ಟ್ ನೀವು ಇಲ್ಲಿ ಕಾಣಬಹುದು. ಈ ರೀತಿಯಾಗಿ ನೀವು ಲೀಸ್ಟ್ ನೋಡಿಕೊಳ್ಳಿ. ನೀವು ಇಲ್ಲಿಯವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.